ಬೆಳಗ್ಗೆನೇ ಎದ್ದೆ, ರಂಗೋಲಿ ಎಲ್ಲ ಬಿಟ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿ ಜಿಮ್ಮಿಗೆ ರೆಡಿ ಆದೆ. ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡೆ. ನಾ ಹಚ್ಕೋದು ಲ್ಯಾಕ್ಮಿ ಸನ್ಸ್ಕ್ರೀನ್ ಆ್ಯಂಡ್ ಇದು ಓರಿಫ್ಲೇಮ್ದು ಲಿಪ್ ಬಾಮ್. ಇದೆಲ್ಲ ಹಚ್ಕೊಂಡು ಜಿಮ್ ಬ್ಯಾಗ್ ರೆಡಿ ಮಾಡ್ಕೊಳ್ತಿದ್ದೆ. ಬ್ಯಾಗಲ್ಲಿ ಆಲ್ರೆಡಿ ಶೂ ಇದೆ, ನ್ಯಾಪ್ಕಿನ್ ಮಿಸ್ ಆಗಿದೆ. ನ್ಯಾಪ್ಕಿನ್ನು ಮತ್ತು ವಾಟರ್ ಬಾಟ್ಲು ಇಟ್ಕೊಂಡೆ. ಇಯರ್ಪೋಡ್ಸ್ನ ಮರೆಯೋಕ್ಕಾಗತ್ತಾ, ಆ್ಯಂಡ್ ಜಾಕೆಟ್ ಕೂಡ ಇಟ್ಕೊಂಡೆ. ಇಯರ್ಪೋಡ್ಸ್ ಸಿಕ್ತು. ಈ ಇಯರ್ಪೋಡ್ಸ್ ಇಲ್ಲ ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ. ಜಿಮ್ ಮುಗಿಸ್ದೆ. ಜಿಮ್ಮಲ್ಲಿ ಇವತ್ತು ಜನ ಅಷ್ಟೊಂದು ಇರಲಿಲ್ಲ, ಬಟ್ ವರ್ಕೌಟ್ ಮಾತ್ರ ಹೆವಿ ಆಗಿತ್ತು. ಸೈಕ್ಲಿಂಗ್ ಮಾಡ್ತಿದ್ದೆ. ಆಮೇಲೆ ಹಾಗೆ ಜಿಮ್ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ರೋಡಲ್ಲಿ ಒಂದು ಗಿಡ ಸಿಕ್ತು. ಗಿಡ ನೋಡಿದಾಗ ಅನಿಸ್ತು ಪಾಪ ಅದು ಅಂತ. ಸೊ ಹಾಗಾಗಿ ಆ ಗಿಡನ ತೊಗೊಂಡು ಬಂದು ನನ್ನ ಮನೆ ಮುಂದೆ ನೆಟ್ಟೆ. ಆ್ಯಕ್ಚುಲಿ ಅದಕ್ಕೆ ಧನಿಯಾ ಹಾಕಿದ್ದೆ, ಧನಿಯಾ ಬಂದಿಲ್ಲ. ಸೊ ಹಾಗಾಗಿ ಈ ಗಿಡಕ್ಕಾದರೂ ಜಾಗ ಆಗಲಿ ಅಂತ ಈ ಗಿಡ ನೆಟ್ಟೆ. ಇದನ್ನು ಮುಗಿಸ್ಕೊಂಡು ಸ್ವಲ್ಪ ಕೈಯೆಲ್ಲ ಗಲೀಜಾಗಿತ್ತು, ವಾಶ್ ಮಾಡಿಕೊಂಡು ನೋಡ್ತಾ ಇದ್ದೆ ಏನು ಮಾಡಲಿ ಅಂತ. ಆಮೇಲೆ ಐಡಿಯಾ ಬಂತು, ರವೆ ದೋಸೆ ಮಾಡೋಣ ಅಂತ ರವೆ ನೆನೆಸಿಟ್ಟಿದ್ದೆ. ಈಗ ಜಾರ್ಗೆ ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡೆ, ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೆ, ಸಿಪ್ಪೆ ತೆಗೆದಿದ್ದೆ. ಜೊತೆಗೆ ಒಂದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಮುರಿದ್ಬಿಟ್ಟು ಅದಕ್ಕೆ ನೆನೆಸಿರೋ ರವೆನ ಹಾಕ್ಕೊಂಡೆ. ಸ್ವಲ್ಪ ಗಲೀಜು ಮಾಡಿಕೊಂಡೆ, ಯಾಕಂದರೆ ವ್ಲಾಗ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಘಮ ಬರಲಿ ಅಂತ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡೆ. ನುಣ್ಣುಗೆಲ್ಲ ಸ್ವಲ್ಪ ತರಿಯಾಗಿ ರುಬ್ಕೊಂಡೆ, ಯಾಕಂದರೆ ಆಲೂಗಡ್ಡೆ ತುಂಬ ಸ್ಲೈಸಾಗಿ ಕಟ್ ಮಾಡಿದ್ರಿಂದ ಅದು ಫುಲ್ ಗ್ರೈಂಡ್ ಆಗಿಬಿಡುತ್ತೆ ಅಂತ. ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಡ್ಮೇಲೆ ಏನಾಯಿತು, ತೊಗೊಂಡೆ. ಫುಲ್ ಸ್ವಲ್ಪ ರುಬ್ಕೊಂಡಿತ್ತಲ್ಲ, ಈಗ ರುಬ್ಬಿದ್ದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡೆ. ಅದಕ್ಕೆ ಜಾರ್ಗೂ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈಗ ಉಪ್ಪು ತೊಗೊಂಡೆ. ಉಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆ್ಯಂಡ್ ಅದು ನಿಮ್ಮ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ಟೆ, ಸ್ವಲ್ಪ ಅದು ಹೊಂದ್ಕೊಳ್ಳಿ ಅಂತ. ಇನ್ನೊಂದು ಸೈಡಲ್ಲಿ ಬಾಣಲಿ ಇಟ್ಟು ಜಾಲ್ರ ಅಂದರೆ ಇನ್ ದ ಸೆನ್ಸ್ ಅದು ಕೈ ಆಡಿಸಿವಲ್ಲ ಅದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಆ್ಯಕ್ಚುಲಿ ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಅಡುಗೆ ಮಾಡೋದು ಇದೆಲ್ಲ ತುಂಬ ಕಷ್ಟ ಆಗುತ್ತೆ, ಬಟ್ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಏನೂ ಎಕ್ಸ್ಟ್ರಾ ಅಲ್ಲ, ಕ್ವೈಟ್ ಲಿಟಲ್ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಎಣ್ಣೆ ಏನೂ ಕಾದಿರಲಿಲ್ಲ. ಈ ವ್ಲಾಗ್ ಮಾಡೋ ಖುಷಿಲಿ ಹೆಂಗಂದರೆ ಹಾಗೆ ಮಾಡ್ತಿದ್ದೆ. ಆ್ಯಕ್ಚುಲಿ ಭಯ ಅನಿಸ್ತಾಯಿತ್ತು ವ್ಲಾಗ್ ಮಾಡುವಾಗ, ಮೊಬೈಲ್ ಢಮ್ ಅಂದ್ಬಿಟ್ರೆ ಅಂತ. ಬಟ್ ಏನೂ ಆಗಿಲ್ಲ ದೇವ್ರ ದಯೆಯಿಂದ. ಸೊ ಇದು ಸ್ವಲ್ಪ ಎಣ್ಣೆ ಕಾಯಬೇಕಲ್ವಾ, ಗ್ಯಾಸ್ ಸ್ವಲ್ಪ ನಾರ್ಮಲಲ್ಲಾಗಿ ಇಟ್ಕೊಂಡಿದ್ದೀನಿ. ಇವಾಗ ಹಾಗೆ ಜೀರಿಗೆನೂ ಹಾಕ್ಕೊಂಡೆ. ಆ್ಯಕ್ಚುಲಿ ಸಾಸಿವೆ ಸಿಡಿಲಿ ಅಂತ ತುಂಬ ವೆಯ್ಟ್ ಮಾಡ್ತಿದ್ದೆ, ಬಟ್ ಆ ಸಾಸಿವೆಗೆ ಏನೋಕೋ ನನಗೆ ಗೊತ್ತಿಲ್ಲ, ನನ್ನ ಮೇಲೆ ಕೋಪನೋ ಏನೋ, ಅದು ಸಿಡಿತಾನೇ ಇರಲಿಲ್ಲ. ಹಂಗೋ ಹಿಂಗೋ ಏನೋ ಮಾಡಿ ಸ್ವಲ್ಪ ಲೈಟಾಗಿ ಬಿಸಿ ಆಯಿತು. ಈ ಕಡೆ ಸಲಾಡ್ಗೆ ಅಂತ ಹಚ್ಕೊಂಡಿದ್ದೆ, ಬಟ್ ಸಲಾಡ್ ಮಾಡಲಿಲ್ಲ. ಟೊಮ್ಯಾಟೊ, ಆಲೂಗಡ್ಡೆ ಮತ್ತು ಸ್ವಲ್ಪ ಬಟಾಣಿ ನೆನೆಸಿಟ್ಟಿದ್ದು, ಅಂದರೆ ಮೊಳಕೆ ಬರ್ಸ್ಕೊಂಡಿದ್ದೆ. ಅದು ಮೊಳಕೆ ಬರ್ಸಿರ್ಲಿಲ್ಲ, ಇಟ್ಟು ಮೊಳಕೆ ಬಂದಿತ್ತು. ವೇಸ್ಟ್ ಆಗಬಾರ್ದಲ್ವಾ ಅಂದ್ಬಿಟ್ಟು ಅದನ್ನ ಇವತ್ತು ಅಡುಗೆ ಮಾಡೋಣ ಅಂತ ಡಿಸೈಡ್ ಆದೆ. ಸೊ ಈಗ ಸಾಸಿವೆ ಲೈಟಾಗಿ ಸಿಡಿತಾ ಇದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊಂಡೆ. ಹಿಂಗು ಟೇಸ್ಟ್ಗೆ ಅಂತ. ಗ್ಯಾಸ್ ಕಮ್ಮಿ ಇದೆಯಾ ಚೆಕ್ ಮಾಡ್ಕೊತ ಇದ್ದೀನಿ, ಯಾಕಂದರೆ ಭಯ. ಮೊಬೈಲ್ ಹೇಳಿದ್ನಲ್ಲ, ಮೊಬೈಲ್ ಢಮ್ ಅಂದ್ಬಿಟ್ರೆ. ಹಾಗಾಗಿ ಸ್ವಲ್ಪ ಹಿಂಗೆ ತೊಗೊಂಡೆ. ಹಿಂಗು ಬರಲಿ, ಬೇಗ ಬರಲಿ ಹಿಂಗು, ಹಿಂಗು ಯಾಕೆ ಬರ್ತಾ ಇಲ್ಲ, ಫೈನಲಿ ಬಂದ. ಹಿಂಗೆ ಹಾಕ್ಕೊಂಡೆ. ಹಿಂಗೆ ಹಾಕ್ಕೊಂಡ್ಮೇಲೆ ಆ ಅಡುಗೆ ಎಲ್ಲ ಹೇಗಾಯ್ತು ಅಂದರೆ ಎಣ್ಣೆ ಎಲ್ಲ ಚಟಾಪಟ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕಿಂತ ಆಮೇಲೆ ಇದೆ ನೋಡಿ ಮಜಾ. ಇವಾಗ ಸ್ವಲ್ಪ ಲೈಟಾಗಿ ಬಿಸಿ ಆಯಿತು. ಈ ಜೀರಿಗೆ, ಸಾಸಿವೆ ಮತ್ತು ಹಿಂಗು ಹೊಂದ್ಕೊಂಡು ಒಂದು ಲೈಟ್ ಘಮ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಿಂಗು ಬೇಡ ಅಂದರೆ ಇಗ್ನೋರ್ ಮಾಡಿ. ಹಿಂಗು ನನಗೆ ಇಷ್ಟ ಅಂತ ಹಾಕ್ಕೊಂಡೆ. ಈಗ ಏನಾಯಿತು ಅಂದರೆ ನೆನೆಸಿ ಮೊಳಕೆ ಬಂದಿತ್ತಲ್ಲ ಬಟಾಣಿ, ಅದನ್ನು ಹಾಕ್ಕೊಂಡೆ. ಈಗಾಗತ್ತೆ ನೋಡಿ ಗ್ಯಾಸಲ್ಲಿ, ಅಂದರೆ ಗ್ಯಾಸ್ ಮೇಲೆ ಫುಲ್ಲು ಫೈರ್ ಬ್ರ್ಯಾಂಡ್ ಎಕ್ಸ್ಪ್ರೆಷನ್ಸು. ನೋಡಿ ಆ ಎಣ್ಣೆ ಎಲ್ಲ ಗ್ಯಾಸ್ ಮೇಲೆಲ್ಲ ಆಗಿ ವ್ಲಾಗ್ ಮಾಡೋರ ಕಷ್ಟ ಏನು ಅಂತ ನಂಗೆ ಇವತ್ತು ಅರ್ಥ ಆಯ್ತಪ್ಪ. ಎಣ್ಣೆ ಎಲ್ಲ ಫುಲ್ ಗ್ಯಾಸ್ ಎಲ್ಲ ಆಗೋಗಿರುತ್ತೆ, ಕ್ಲೀನ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಈ ಗ್ಯಾಪಲ್ಲಿ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಕಲರು ಚೇಂಜ್ ಆಗಬೇಕಲ್ವ, ಚೇಂಜೇ ಆಗ್ತಿರ್ಲಿಲ್ಲ. ನಂಗೆ ಡೌಟ್ ಆಯಿತು ನಾನು ಕರೆಕ್ಟಾಗಿ ಅಡುಗೆ ಮಾಡ್ತಿದ್ದೀನ ಅಂತ. ಅದಾದಮೇಲೆ ಈ ಆಲೂಗಡ್ಡೆನ ಸಣ್ಣಗೆ ಹಚ್ಕೊಂಡಿದ್ದೆ. ಈ ಆಲೂಗಡ್ಡೆ ಹಚ್ಕೊಂಡಿದ್ದೆನ ಅದನ್ನು ಒಂದು ಚೂರೆ ಹಾಕ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾನು ಕಟ್ ಮಾಡೋ ಅರ್ಜೆಂಟಲ್ಲಿ ಫುಲ್ ಎಂಡ್ವರೆಗೂ ಕಟ್ ಮಾಡಿರಲಿಲ್ಲ ಅನ್ಕೊತೀನಿ. ಅಲ್ಲಲ್ಲಿ ಸ್ವಲ್ಪ ದಪ್ಪ ಅನಿಸ್ತಾಯಿತ್ತು. ಸೊ ಹಾಗಾಗಿ ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಿದ್ದೆ. ನಮ್ಮ ಕೈ ಕೂಡ ಒಳ್ಳೆ ನೈಫ್ ಥರ ವರ್ಕ್ ಆಗ್ತಾಯಿತ್ತು. ಸೊ ಈಗ ಇದನ್ನೆಲ್ಲ ಹಾಕ್ಕೊಂಡಲ್ಲ, ಬೇಗ ಓಕೆ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ನಾನ್ ಸ್ಟಿಕ್ ತೊಗೊಳ್ಳಿಲ್ಲ ಅಂತಂದರೆ ಎಣ್ಣೆ ಜಾಸ್ತಿ ಹಾಕಬೇಕಾಗತ್ತೆ. ಆ್ಯಂಡ್ ನಾನ್ ಸ್ಟಿಕ್ ತೊಗೊಂಡ್ರೆ ಅಷ್ಟೊಂದು ಎಣ್ಣೆ ಬೇಕಾಗೋದಿಲ್ಲ, ಬಿಕಾಸ್ ಈ ಆಲೂಗಡ್ಡೆ ಒತ್ತುತ್ತೆ ಕೆಳಗಡೆ. ಅಂದರೆ ಕೆಳಗಡೆ ಎಲ್ಲ ಸಿಹಿಯೋ ಥರ ಅನಿಸುತ್ತೆ. ನನ್ನ ಕಡೆ ಸಿಯೋದು ಅಥವಾ ಒತ್ತುತ್ತೆ ಅಂತ ಹೇಳ್ತೀವಿ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ. ಸೊ ಇದು ಲೈಟಾಗಿ ಫ್ರೈ ಆದಮೇಲೆ ಒಂಚೂರು ಅಂದರೆ ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡೆ. ಬೇಗ ಈ ಟೊಮ್ಯಾಟೊ ಒಂದು ಫೈನಲಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ರೇಂಜ್ಗೆ ಅಂದರೆ ಅದು ಎಲ್ಲ ಮಿಕ್ಸ್ ಆಗಬೇಕು.
ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಹದ ಸಿಗುತ್ತೆ ನಿಮಗೆ. ಆ್ಯಂಡ್ ಆಲೂಗಡ್ಡೆ ಬಟಾಣಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಂತ ಜಾಸ್ತಿ ಎಣ್ಣೆ ಹಾಕೋಬೇಡಿ, ಅವಾಗ ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ. ಸೊ ಈಗ ಲೈಟಾಗಿ ಫ್ರೈ ಆಗ್ತಿದೆಲ್ಲ, ಈ ಗ್ಯಾಪಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೆ. ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಖಾಲಿ ಆಗಿತ್ತು, ಇರೋದನ್ನು ಅಡ್ಜಸ್ಟ್ ಮಾಡಿ ಹಾಕೋಣ ಅಂತಂದರೆ ಅದು ಬರ್ತಾನೆ ಇರಲಿಲ್ಲ. ಹಂಗೋ ಹಿಂಗೋ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡೆ. ಸೊ ಫೈನಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂತು. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು ಘಮ ಬರುತ್ತೆ. ಪ್ರತಿ ಒಂದು ಅಡುಗೆ ಇಂಗ್ರೀಡಿಯೆಂಟ್ ಹಾಕಿದಾಗ್ಲೂ ಅಡುಗೆಲಿ ಬರೋ ಘಮನ ಎಂಜಾಯ್ ಮಾಡಬೇಕ್ರಿ. ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ತಿಂದಂಗೆ ಅನಿಸ್ತಾ ಇರುತ್ತೆ. ಸೊ ಇದು ಒಂದು ಲೈಟಾಗಿ ಬೆಂದಿದೆ ಅಂತ ಅನಿಸ್ತಾ ಇದೆ, ಅಂದರೆ ಕಂಪ್ಲೀಟ್ಲಿ ಇಲ್ಲ, ಒಂದು ಸ್ವಲ್ಪ ಬೆಂದಿದೆ ಅನಿಸುತ್ತೆ. ಈ ಗ್ಯಾಪಲ್ಲಿ ಒಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದಾಗ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದು ನಮ್ಮ ಅಮ್ಮನ ನಂಬಿಕೆ, ಅದನ್ನೇ ನನಗೂ ಹೇಳ್ಕೊಟ್ಟಿದ್ದಾರೆ. ಸೊ ಉಪ್ಪು ಹಾಕ್ತೆ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಮೆಣಸಿನ ಪುಡಿ ಅಂದರೆ ಚಿಲ್ಲಿ ಪೌಡರ್, ಇದು ಅಂಗಡಿ ಚಿಲ್ಲಿ ಪೌಡರ್, ನೀವು ಮನೇಲಿ ಮಾಡ್ಕೊಳ್ಳೋದಿದ್ರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಧನಿಯಾ ಪುಡಿ. ಈ ಧನಿಯಾ ಪುಡಿ ಹಾಕಿದ್ಮೇಲಂತೂ ಒಂಥರ ಹೇಗೆ ಅಂದರೆ ಈ ಒಂಥರ ತುಂಬ ಚೆನ್ನಾಗಿ ಸ್ಮೆಲ್ ಅನಿಸ್ತಾ ಇತ್ತು. ಆ್ಯಕ್ಚುಲಿ ನನಗೆ ಊಟ ಮಾಡೋದಕ್ಕಿಂತ ಈ ಅಡುಗೆ ಸ್ಮೆಲ್ ನೋಡಿದ್ರೆ ಹೊಟ್ಟೆ ತುಂಬುತ್ತೋ ಏನೋ ಗೊತ್ತಿಲ್ಲ. ಈಗ ಲೈಟಾಗಿ ಬಾಡಿಸ್ಕೋಬೇಕು. ಯಾವ ಥರ ಬಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಲೋ ಆಗಿ, ಈ ಕಡೆ ಬಾ, ಅಯ್ಯೋ ಇದು ಒಂದು ಬಾಣಲಿಂದ ಆಚೆಗೆ ಹೋಗ್ತಾ ಇದೆ. ಸೊ ಈ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಏನಾಗುತ್ತೆ ಅಂತಂದರೆ ಒಂದು ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಈ ಗ್ಯಾಪಲ್ಲಿ ಸ್ವಲ್ಪ ನೀರು ಹಾಕೋಬೇಕು. ಬಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹಾಕೋಡಿ. ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಅನ್ಸಲ್ಲ. ಯಾಕಂದರೆ ಅರ್ಧಂಬರ್ಧ ಬೆಂದಿರೋ ಆಲೂಗಡ್ಡೆ ಫುಲ್ಲು ಬೇಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಸ್ವಲ್ಪ ಯಾಕೆ ಹಾಕೊಳ್ತೀನಿ ಅಂತಂದರೆ ಅದು ಜಾಸ್ತಿ ಆಗಿಬಿಟ್ರೆ ಅದು ಗೊಜ್ಜಾಗಲ್ಲ, ಸಾಂಬಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಸ್ವಲ್ಪ ನೀರು ಹಾಕೊಂಡು ಆ ನೀರು ಹಿಂಗೋವರೆಗೂ ಕುದಿಸ್ಬೇಕು. ಅಂದರೆ ಆ ಗೊಜ್ಜು ಒಳಗಡೆ ನೀರಿರಬಾರ್ದು. ಆ ಥರ ಕುಚ್ಕೊಂಡಾಗ ಏನಾಗುತ್ತೆ, ನಿಮ್ಗೊಂದು ಕನ್ಸಿಸ್ಟೆನ್ಸಿ ಸಿಗುತ್ತೆ. ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಎಲ್ಲರ ಮಧ್ಯೆ ನಾನು ಒಂದು ಗ್ಯಾಪಲ್ಲಿ ಕೊತ್ತಂಬರಿ ಕಟ್ ಮಾಡ್ಕೊಂಡೆ. ಕೊತ್ತಂಬರಿನೇ ಹೊರತೋಗ್ಬಿಟ್ಟಿದ್ದೆ ರೀ. ಕೊತ್ತಂಬರಿ ಹಾಕಿಲ್ಲ ಅಡುಗೆ ಲುಕ್ಕಲ್ಲಿ. ಆ್ಯಕ್ಚುಲಿ ನಾನು ಈ ಅಡುಗೆ ಮಾಡ್ಬೇಕಾದ್ರೆ ಒಂದನ್ನು ಗಮನಿಸಿದೆ, ಸ್ಯಾಫ್ರಾನ್ ವೈಟ್ ಗ್ರೀನ್ ಅನ್ನೋ ನಮ್ಮ ಬಾವುಟದ ಕಲರು ನಂದು ಅಡುಗೆದಾಗಿತ್ತು. ಸೊ ಗ್ರೀನ್ ಸ್ವಲ್ಪ ಮಂಕಾಗಿದ್ದರಿಂದ ನನಗೆ ಕೊತ್ತಂಬರಿ ಹಾಕಿದ್ರೆ ಅದು ಗ್ರೀನ್ ಕನ್ಸಿಸ್ಟೆನ್ಸಿ ಕಾಣಿಸುತ್ತೆ ಅಂತ ಅನ್ನಿಸ್ತಾ ಇತ್ತು. ಈಗ ಒಂದು ಹದಕ್ಕೆ ಬೇಯ್ತಾ ಇದೆ ಅದು. ಆ ಬೇಯಬೇಕಾದ್ರೆ ಹೆಂಗೆ ಅನಿಸುತ್ತೆ ಅಂತ ಹೇಳಿದ್ರೆ, ತುಂಬ ಬಾಡ್ಸಕ್ಕೆ ಹೋದರೆ ಮುರಿದೋಗ್ಬಿಡುತ್ತೆ. ಅಂದರೆ ಈಗ ನಾನು ಸಣ್ಣ ಸ್ಲೈಸ್ ಮಾಡಿದ್ದೀನಲ್ಲ, ಸೊ ಮುರಿದೋಗ್ಬಿಡುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಲೈಟಾಗಿ ಬಾಡಿಸ್ಕೊತಾ ಇದ್ದೆ. ಈ ಗ್ಯಾಪಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಅರಿಶಿನ ಫಸ್ಟಲ್ಲಿ ಹಾಕಿದಾಗ ಸರಿಯಾಗಿ ಬೀಳಲಿಲ್ಲ ರೀ. ಆಮೇಲೆ ಹಾಕಿದಾಗ ಫುಲ್ ಬಿದೋದ್ಮೇಲೆ ಅಂದ್ಕೊಂಡೆ ಜಾಸ್ತಿ ಆಯ್ತೇನೋ ಅಂತ. ಬಟ್ ಅರಿಶಿನ ಆ್ಯಂಟಿಬಯೋಟಿಕ್ ಆಗಿದ್ದರಿಂದ ಹೆಲ್ತ್ಗೆ ಒಳ್ಳೇದೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಹೆಲ್ತ್ ಕಾನ್ಷಿಯಸ್ ಆಗಿರ್ಬೇಕಾದ್ರೆ ನಮಗೆ ಡೈರೆಕ್ಟಾಗಿ ಏನೂ ಕೊಡಲ್ಲ ಅಂದಾಗ ದೇವರು ಈ ಥರ ಒಂದು ಗ್ಯಾಪಲ್ಲಿ ಕೊಡ್ತಾನೆ. ಸೊ ಫೈನಲಿ ನಮ್ಮ ಹೀರೋಯಿನ್ ಬಂದ್ಲು, ಅದೇ ಕೊತ್ತಂಬರಿ. ಇದೆಲ್ಲ ಆದಮೇಲೆ ಏನು ಮಾಡಿದೆ, ಗ್ಯಾಸ್ ಆಫ್ ಮಾಡಿ ಒಂದು ರೌಂಡ್ ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗಿಟ್ಟೆ. ಈಗ ಆ ನೆನೆಸಿ ರುಬ್ಬಿದ್ನಲ್ಲ ಅದಕ್ಕೆ ಸ್ವಲ್ಪ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡಿಕೊಂಡೆ. ಇಲ್ಲಾಂದರೆ ಈ ರವೆ ದೋಸೆ ಏನಾಗುತ್ತೆ ಅಂದರೆ ಎಂಚ ಮೇಲೆ ಎದ್ದೋಳೋದೇ ಇಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟು ಇಲ್ದಿರೋ ಥರ ತಿರ್ಸ್ಕೊಂಡೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾದ್ರೂ ತೊಗೊಳ್ಳಿ. ನೀವು ಕಬ್ಬಿಣದ್ರಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ. ಅಕಸ್ಮಾತ್ ನಾನ್ ಸ್ಟಿಕ್ಕಲ್ಲಿ ಮಾಡ್ತೀನಿ ಅಂತ ಅಂದರೆ ತೆಳುವಾಗಿ ಕಲಿಸ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಬೇಗ ಎದುಳುತ್ತೆ. ಮನೇಲೆ ಮಾಡಿ ಸ್ವಲ್ಪ ಬೆಣ್ಣೆ ಇತ್ತು, ವೇಸ್ಟ್ ಆಗಬಾರ್ದಲ್ವಾ, ಸ್ವಲ್ಪ ಎಣ್ಣೆ ಇತ್ತು. ಬೆಣ್ಣೆ ಹಿಟ್ಟು ಇದ್ದರೆ ದೋಸೆ ಹೆಂಗಿರುತ್ತೆ ಹೇಳಿ. ಈ ಸೈಡಲ್ಲಿ ಸಲಾಡ್ಗೆ ಅಂತ ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ಇವಾಗ ನೆನಪಾಯಿತು. ಅದನ್ನು ಪ್ಲೇಟ್ಗೆ ಹಾಕ್ಕೊಂಡೆ. ಈಗ ಹೆಂಚಿಗೆ ನಾನು ನಾರ್ಮಲಿ ಎಣ್ಣೆ ಹಾಕಲ್ಲ, ಯಾಕಂದರೆ ಅದು ಒಂಥರ ಚೆನ್ನಾಗಿ ಅನಿಸಲ್ಲ ನನಗೆ. ಈಗ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಎಣ್ಣೆ ಅಂದರೆ ದೋಸೆ ಹಿಟ್ಟನ್ನ ಉಯ್ಕೊಳ್ಳಿ. ಜೊತೆಗೆ ಎಣ್ಣೆ ಹಾಕಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ, ಯಾಕಂದರೆ ಹೆಲ್ತ್ ಬಗ್ಗೆ ನಮಗೂ ಕಾನ್ಷಿಯಸ್ನೆಸ್ ಇರಬೇಕಲ್ವಾ. ಸೊ ಇದನ್ನು ಚೆನ್ನಾಗಿ ರೌಂಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಕಷ್ಟ ಆಯಿತು, ಬರಲಿಲ್ಲ. ಆ್ಯಕ್ಚುಲಿ ನನಗೆ ದೋಸೆ ರೌಂಡಾಗಿದ್ದರೆ ಅಷ್ಟೇನು ಇಷ್ಟ ಆಗಲ್ಲ. ಈ ಅಮೀಬಾ, ಯೂಗ್ಲಿನ, ಪ್ಯಾರಾಮೀಷಿಯಂ ಥರ ಕಾಣಿಸಿದ್ರೇ ಅದು ದೋಸೆ ಅಂತ ಅನಿಸುತ್ತೆ. ಈ ಗ್ಯಾಪಲ್ಲಿ ಸ್ವಲ್ಪ ಸೈಡೆಲ್ಲ ಬೇಯ್ತಾ ಇದೆ ಅಂತ ಅನ್ಸೋ ಥರ ಇತ್ತು. ಆವಾಗ ನಾನು ಒಂಚೂರು ಎಣ್ಣೆ ಹಾಕ್ಕೊಂಡೆ, ಯಾಕಂದರೆ ಹೆಂಚಿಂದ ಎದ್ದೋಳ್ಬೇಕಲ್ವಾ. ಎಣ್ಣೆ ಇಲ್ಲ ಅಂದರೆ ನಮ್ಮ ದೋಸೆ ಎದ್ದೋಳೋದೇ ಇಲ್ಲ, ಆ ಥರ ಆಗುತ್ತೆ. ಸೊ ಈ ಗ್ಯಾಪಲ್ಲಿ ಒಂದೇನೋ ದೊಡ್ಡದಾಗಿ ಬಿಲ್ಡಪ್ ಮಾಡೋಕ್ಕೆ ಹೋಗಿ ಅರ್ಧ ದೋಸೆನ ಕಟ್ ಮಾಡ್ಕೊಂಡಿದ್ದೆ. ಬಟ್ ಆಮೇಲೆ ಮಾಡಿದ ದೋಸೆ ಎಲ್ಲ ತುಂಬ ಚೆನ್ನಾಗಿ ಬಂತು. ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಕಾರಣ ಏನು ಗೊತ್ತಾ, ವಿಡಿಯೋ ಮಾಡ್ತಾನೇ ಇದ್ದರೆ ಯು ಫೀಲ್ ಬೋರ್ಡ್. ಈ ಗ್ಯಾಪಲ್ಲಿ ಒಂಚೂರು ಬೆಣ್ಣೆ ಹಾಕ್ಕೊಂಡೆ. ಮಾತಾಡ್ತಾ ಬೆಣ್ಣೆ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೆ ರೀ. ಇವಾಗ ನೆನಪಾಯಿತು, ಬೆಣ್ಣೆ ಇಲ್ಲ ಅಂದರೆ ದೋಸೆ ಹೇಗಿರುತ್ತೆ ಹೇಳಿ. ಬೆಣ್ಣೆ ರವಾ ದೋಸೆನೆಲ್ಲ ತಿಂದಿರ್ತೀರೇನೋ ಗೊತ್ತಿಲ್ಲ, ಆದರೆ ನಾನು ಮಾಡಿರೋ ದೋಸೆನ ಯಾರಾದರೂ ತಿನ್ನಬೇಕು ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಲೈಕ್ ಮಾಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬೆಣ್ಣೆ ಎಲ್ಲ ನೀಟಾಗಿ ಸವರಿ ಅದು ಒಂದು ಹದಕ್ಕೆ ಸಿಕ್ಕಿತ್ತು. ನಾನು ಹೇಳ್ದೆಲ್ಲ ದೋಸೆ ಕಟ್ಟಾಗಿದೆ ಅಂತ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ. ಬಟ್ ವೆಯ್ಟ್, ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ, ಕಾಣಿಸ್ತಾ. ಈ ಬೆಣ್ಣೆ ಹಚ್ಚೋ ಗ್ಯಾಪಲ್ಲಿ ನಾನು ದೋಸೆನ ಕಟ್ ಮಾಡಿದೆ. ಬಟ್ ಮ್ಯಾನೇಜ್ ಮಾಡಬೇಕಲ್ಲ, ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀನಿ ಅಂತ ಹಾಗೆ ಅಂಟಿಸ್ತೇನೆ. ಚಿನ್ನದ ಅಂಟ್ಕೊಂತು ರೀ.